ರಕ್ತನಾ? ಹ್ಞೂ, ಯಾರೋ ತುಂಬ ಸಿದ್ಧಿ ಪಡೆದವರಂತೆ ಕಣೆ ಗುರುಗಳು. ಇಂಥ ಎಷ್ಟೋ ಸಮಸ್ಯೆಗಳನ್ನ ನಿವಾರಿಸಿದಾರಂತವರು. ರಕ್ತ ಕೇಳ್ತಿದ್ದಾರೆ ಅಂದರೆ ಇಲ್ಲೇನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇಲ್ಲ, ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ. ಏನು ಪೂಜೆನಮ್ಮ ಅದು? ಯಾರು ಅಜ್ಜಿ ಮಾಡಿಸ್ತಾ ಇರೋದಾ? ಹ್ಞೂ ಕಣೋ, ಗಂಡ ಹೆಂಡತಿ ಸಂಬಂಧದ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿನ ನಿವಾರಣೆ ಮಾಡೋವಂಥ ಪೂಜೆ ಅಂತೆ ಅದು. ಅಮ್ಮ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಆದರೂ ಅಜ್ಜಿ ಮಾಡಿಸ್ತಾ ಇರೋ ಪೂಜೆ ಅಂದಮೇಲೆ ಅದಕ್ಕೆ ಗೌರವ ಕೊಡಲೇಬೇಕು. ನಾನು ರಕ್ತ ಕೊಡ್ತೀನಿ. ಇಲ್ಲ ಅತ್ತೆ, ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ನಿಮ್ಮಿಬ್ರಿಗೆ ಒಳ್ಳೇದಾಗ್ಲಿ ಅಂತ ತಾನೇ ಈ ಪೂಜೆ ಮಾಡಿಸ್ತಾ ಇರೋದು. ಇವನೇ ಕೊಡಬೇಕಾದ್ರೆ ನೀನು ಯಾಕೆ ಕೊಡಲ್ಲ? ಇಲ್ಲ, ಯಾರು ಏನಂದ್ರೂ ಸರಿ, ನನಗೆ ರಕ್ತ ಕೊಡೋದಕ್ಕೆ ಇಷ್ಟ ಇಲ್ಲ. ನನಗೆ ಈ ಥರದ ಪೂಜೆಗಳಲ್ಲಿ ನಂಬಿಕೆ ಇಲ್ಲ. ಇದು ಸರಿನೂ ಅಲ್ಲ. ಅಮೃತ ಅವರೇ, ಈ ಪೂಜೆಯಿಂದ ನಾವಿಬ್ರು ಹೊಂದ್ಕೊಂಡು ಹೋಗ್ತೀವಿ ಅನ್ನೋ ಭ್ರಮೆ ಆಗಲಿ ನಂಬಿಕೆ ಆಗಲಿ ನನಗಂತೂ ಇಲ್ಲ. ಆದರೆ ಅಜ್ಜಿ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋ ಗೌರವಕ್ಕೆ ನಾನು ರಕ್ತ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ಅವ್ರ ನಂಬಿಕೆಗೆ ನಾವು ಯಾಕೆ ಪೆಟ್ಟು ಕೊಡಬೇಕು? ಹಾಗಂತ ರಕ್ತ ಕೊಡು ಅಂದರೆ ಕೊಡೋದಕ್ಕಾಗತ್ತಾ? ಇಲ್ಲ, ಇಲ್ಲಿ ಯಾರು ಏನು ಅನ್ಕೊಂಡ್ರು ಅಷ್ಟೇ. ನನಗಿದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಬರ್ತಾ ಬರ್ತಾ ಎಲ್ಲಾದ್ರಲ್ಲೂ ತಪ್ಪು ಕಂಡುಹಿಡಿಯೋದು ಕಲ್ತ್ಬಿಟ್ರಿ ಅಲ್ವಾ? ನೀವೊಬ್ರು ಸರಿ, ಉಳಿದವರೆಲ್ಲ ತಪ್ಪು. ಇನ್ನೊಬ್ರ ನಂಬಿಕೆಗಿಂತ ನಿಮಗೆ ನಿಮ್ಮ ಹಠ ಸಾಧಿಸ್ಕೊಳ್ಳೋದೇ ಮುಖ್ಯ ಆಗೋಯ್ತಲ್ವಾ? ಛೇ, ಬರ್ತಾ ಬರ್ತಾ ನೀವು ನಡ್ಕೋತಾ ಇರೋ ರೀತಿ ತುಂಬಾ ಹಿಂಸೆ ಆಗ್ತಾ ಇದೆ ರೀ. ನಾನು ಪ್ರೀತಿಸಿದ ಅಮೃತ ನೀವೇನೋ ಅನ್ನೋ ಸಂದೇಹ ಬರ್ತಾ ಇದೆ. ಒಟ್ಟಲ್ಲಿ ಆ ಮಗು ಮನಸ್ಸನ್ನ ನೋಯಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ನೀನು? ಹೇಮಾ, ನೀನು ಸೊಸೆ ಸ್ವಲ್ಪ ಬುದ್ಧಿ ಹೇಳು. ಇವಳನ್ನ ನೀನು ನೋಯಿಸ್ಕೊಂಡೆ ಇವತ್ತು ಇವಳು ನಿನ್ನ ತಲೆ ಮೇಲೆ ಕೂತಿರೋದು. ಅತ್ತೆಮ್ಮ, ನೀವು ಕೋಪ ಮಾಡ್ಕೋಬೇಡಿ. ಅವಳಿಂದ ಚಿಕ್ಕವಳು, ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ನೀವು ಸಮಾಧಾನವಾಗಿರಿ ಅತ್ತೆಮ್ಮ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀವು ಬನ್ನಿ ಬನ್ನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ,
ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್